ಹಾಯ್ ಎಲ್ಲರಿಗೂ. ಎಲ್ಲರೂ ಆರಾಮಿದ್ದೀರಾ? ಸೊ ಇವತ್ತು ನಾನು ಒಂದು ಕುರ್ತಿ ಟಾಪ್ ತೊಗೊಂಡಿದ್ದೀನಿ. ಆಲ್ರೆಡಿ ನೋಡಿರ್ತೀರಾ. ನಾನೇನು ಮಾಡಿದ್ದೀನಿ, ಈ ಕುರ್ತಿ ಟಾಪಿನ ಸ್ಲೀವ್ನ ತೆಗ್ದಿದ್ದೀನಿ. ರೀಸನ್ ಬಂದುಬಿಟ್ಟು ಏನಾಗ್ತಾಯಿದೆ, ಇದು ಅವರಿಗೆ ಹಾಕಿದಾಗ ಚೆಸ್ಟ್ ಅಂದರೆ ಆರ್ಮ್ ಹೋಲು ಟೈಟ್ ಇದೆ. ಅಂದರೆ ಚೆಸ್ಟ್ ಏನಾದರೂ ಅವ್ರಿಗೆ ಹಿಡಿಯೋಕ್ಕೆ ಹೋದರೆ ಆರ್ಮ್ ಹೋಲು ಟೈಟ್ ಆಗುತ್ತೆ. ಸೊ ಇದು ಕಾರಣ ಏನು ಅಂದರೆ, ಆರ್ಮೋಲ್ ಕಂಕಣ ಏನಿದೆಯಲ್ಲ ಅದು ಅವರಿಗೆ ಚಿಕ್ಕದಿದೆ. ಅಂದರೆ ಇದು ರೆಡಿಮೇಡ್ ಟಾಪು, ಚಿಕ್ಕದಾಗಿ ಕಟ್ಟಿಂಗ್ ಇದೆ, ಚೆಸ್ಟು ಜಾಸ್ತಿ ಇದೆ. ಹಾಗಾಗಿ ಈ ಥರ ಆಗುತ್ತೆ. ಈ ಥರ ಇದ್ದಾಗ ಹೇಗೆ ಇದನ್ನು ಸಾಲ್ವ್ ಮಾಡ್ಕೋಬೋದು ಮತ್ತು ಹೇಗೆ ಫಿಟ್ಟಿಂಗ್ನ ಕೊಡ್ಬೋದು ಈ ಟಾಪ್ಗೆ ಅಂತ ನಾನು ನಿಮಗೆ ಹೇಳ್ತೀನಿ. ಈಸಿ ಇದೆ. ಆ್ಯಂಡ್ ನಿಮಗೆ ಬೇರೆ ಏನು ಬಾಡಿ ಮೆಷರ್ಮೆಂಟ್ ಏನು ಬೇಕಾಗಿರಲ್ಲ. ಜಸ್ಟ್ ನಿಮ್ಮ ಹತ್ರ ಯಾವುದು ಟಾಪ್ ಇದೆಯೋ ನಿಮ್ಮದಾಗಿರ್ಬೋದು ಅಥವಾ ಬೇರೆ ಕಸ್ಟಮರ್ದಾಗಿರ್ಬೋದು, ಟಾಪ್ನ ಮೆಷರ್ಮೆಂಟ್ ತೊಗೊಂಡು ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಅಂದರೆ ಗೊತ್ತಾಗುತ್ತೆ ಚೆಸ್ಟ್ ಹಿಡಿದಾಗ. ಕೆಲವರಿಗೆ ಆಲ್ರೆಡಿ ಫಿಟ್ಟಿಂಗ್ ಮಾಡೋಕ್ಕೆ ಬಂದಿರ್ತಾರೆ. ಹೆಂಗೆ ಹಿಡಿತಾರೆ ಅಂದರೆ, ನಾರ್ಮಲಿ ಮಷಿನ್ ಇದ್ದಾಗ ಫಿಟ್ಟಿಂಗ್ ಅಲ್ವಾ, ಈ ಕಡೆ 1 ಇಂಚ್ ಈ ಕಡೆ 1 ಇಂಚ್ ಹಿಡಿದ್ಬಿಡ್ವಾ ಅಂತ ಹೇಳಿಬಿಟ್ಟು ಒಂದು ಸ್ಟ್ರೇಟ್ ಲೈನ್ ಹಾಕ್ತಾರೆ. ಓಕೆ, ಬಟ್ ಬರುತ್ತೆ, ಸ್ವಲ್ಪ ಫಿಟ್ ಆಗುತ್ತೆ. ಕೆಲವೊಂದು ಟಾಪ್ಗೆ ನಿಮ್ಮ ಸೈಜ್ ಅಡ್ಜಸ್ಟ್ಮೆಂಟ್ಗೆ ಸರಿ ಇರುತ್ತೆ, ಹಾಗಾಗಿ ಸರಿ ಹೋಗುತ್ತೆ. ಬಟ್ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ, ಮೆಷರ್ಮೆಂಟ್ ಪ್ರಕಾರನೇ ಹೋಗಬೇಕಾಗತ್ತೆ. ಅಂದರೆ ಇಲ್ಲಿ ಲೂಸ್ ಇದ್ದಾಗ ಇಲ್ಲಿ ಟೈಟ್ ಇರೋದು, ಅಥವಾ ಇಲ್ಲಿ ಟೈಟ್ ಇದ್ದಾಗ ಇಲ್ಲಿ ಲೂಸ್ ಇರೋದು, ಅಥವಾ ಇಲ್ಲಿ ಟೈಟ್ ಬರೋದು, ಹಾಗಾಗೋ ಚಾನ್ಸಸ್ ಜಾಸ್ತಿ. ಇನ್ ಕೇಸ್ ಏನಾದರೂ ಇಲ್ಲೂ ಲೂಸ್ ಇದೆ ಅಂದರೆ ಆವಾಗ ನಾವು ಕರೆಕ್ಟಾಗಿ ಹಿಡಿಬೋದು. ಬಟ್ ನಾವು ಚೆಸ್ಟ್ ಹಿಡಿಯೋಕ್ಕೆ ಹೋದಾಗ ಈ ಥರ ಬಟ್ಟೆ ಇರುತ್ತಲ್ಲ ಟಾಪು, ಇಲ್ಲಿ ಚೆಸ್ಟ್ ನಾವು ಎಷ್ಟು ಅಂತ ಒಂದು 2 ಇಂಚ್ ಹಿಡಿಯೋಕ್ಕೆ ಹೋದಾಗ ಇಲ್ಲಿ ನಮಗೆ ಆರ್ಮೋಲ್ ತುಂಬ ಸಣ್ಣದಾಗಿಬಿಡುತ್ತೆ, ಕೈ ಹೋಗೋದೇ ಇಲ್ಲ. ಆರ್ಮೋಲ್ ಟೈಟ್ ಆಯಿತು ಅಂದರೆ ಈ ಸ್ಲೀವ್ ಕೂಡ ಟೈಟ್ ಆಗಿಬಿಡ್ತದೆ. ಅಂದರೆ ನಮಗೆ ಕರೆಕ್ಟಾಗಿ ಸ್ಟಿಚಿಂಗ್ ಮಾಡೋಕ್ಕಾಗಲ್ಲ, ಒಂದೇ ಲೈನಿಗೆ ಹಾಕೋಕ್ಕಾಗಲ್ಲ. ಹೀಗೆ ನಾವು ಅದನ್ನು ಆ ಸ್ಟಿಚಿಂಗ್ನ ಶೇಪ್ ಥರ ಕೊಡಬೇಕಾಗ್ತದೆ. ಅದಕ್ಕೋಸ್ಕರ ಫಸ್ಟ್ಗೆ ನಮ್ಮದೇನು ಮೆಷರ್ಮೆಂಟ್ ಇದೆಯೋ ಅಥವಾ ಟಾಪ್ ಮೆಷರ್ಮೆಂಟ್ ಫಸ್ಟ್ ನಾನು ತೊಗೊಳ್ತೇನೆ, ಯಾವ ಥರ ತೊಗೊಳ್ಳೋದಂತ ನೋಡಿ. ಆಮೇಲೆ ಅಂದರೆ ಇದು ಒಂದು ಸ್ಯಾಂಪಲ್ಲು, ಎಕ್ಸಾಕ್ಟ್ ಮೆಷರ್ಮೆಂಟ್ ಬೇರೆ ಇದೆ, ಈ ಟಾಪಿನ ಮೆಷರ್ಮೆಂಟ್ ಬೇರೆ ಇದೆ. ಯಾಕಂದರೆ ಅವರು ಟಾಪ್ ಕೊಟ್ಟಿಲ್ಲ, ಮೆಷರ್ಮೆಂಟ್ ಅಷ್ಟೇ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಒಂದು ಸ್ಯಾಂಪಲ್ ಹೆಂಗೆ ತೊಗೊಳ್ಳೋದು, ಒಂದು ಟಾಪ್ ಇದ್ದರೆ ಹೆಂಗೆ ತೊಗೊಳ್ಬೋದು ಅಂತ ನಾನು ಒಂದು ಹೇಳ್ತೀನಿ ಹೇಗಿರ್ತದೆ ಅಂತ. ಓಕೆನಾ? ಫಸ್ಟ್ ಈಗ ಟಾಪ್ ಮೆಷರ್ಮೆಂಟು ಯಾವ ಥರ ತೊಗೊಳ್ಬೇಕಂತ, ಏನೇನು ಬೇಕು ಈ ಫಿಟ್ಟಿಂಗಿಗೆ, ಈ ಥರ ಕುರ್ತಿ ಫಿಟ್ಟಿಂಗಿಗೆ ಏನೇನು ಬೇಕು ಅಂತ ಹೇಳ್ತೀನಿ. ಓಕೆ ಇವಾಗ ಇದು 3/4. ಓಕೆ, ಈ 3/4ಗೆ ನಿಮಗೂ ಇಲ್ಲೂ ಹೆಚ್ಚಿನದಾಗಿ ಏನಾಗುತ್ತೆ ಅಂದರೆ, ಈ ಬ್ರ್ಯಾಂಡೆಡ್ ಕೆಲವೊಂದು ಬ್ರ್ಯಾಂಡ್ ಟಾಪ್ಗಳಿಗೆ ನೀವು ಒಂದು ಕಡೆ ಹಿಡಿದ್ರೆ ಸಾಕು. ಅಂದರೆ ಇಲ್ಲಿ 1 ಇಂಚ್ ಹಿಡಿತೀರ ಅಂದರೆ ಪ್ರತಿಯೊಂದಕ್ಕೂ 1 ಇಂಚ್ ಹಿಡಿದ್ರೂ ಕರೆಕ್ಟ್ ಬರುತ್ತೆ. ಕೆಲವೊಂದು ನಾರ್ಮಲ್ ಟಾಪ್ಸ್ ಒಂದು ಶಾಪ್ಗಳಲ್ಲೆಲ್ಲ ಸಿಗ್ತದಲ್ಲ, ನೋಡೋಕ್ಕೆಲ್ಲ ಸಖತ್ತಾಗಿರ್ತದೆ, ಬಟ್ ಫಿಟ್ಟಿಂಗ್ ವೈಸ್ ಹೋದರೆ ಒಂದೇ ಸ್ಟಿಚ್ ಇರ್ತದೆ ನೋಡಿ. ಆಮೇಲೆ ಅದು ಹೆಂಗಿರುತ್ತೆ ಅಂದರೆ, ಅದೇ ಈ ಥರನೇ ಇರುತ್ತೆ, ಆರ್ಮೋಲ್ ಚಿಕ್ಕದಿರುತ್ತೆ, ಚೆಸ್ಟ್ ಅಗಲ ಕೊಟ್ಟಿರ್ತಾರೆ. ಈ ಥರ ಪ್ರಾಬ್ಲಮ್ಗಳು ಅಂಥ ಟಾಪ್ಗಳಲ್ಲಿ ಬರುತ್ತೆ. ಆವಾಗ ಅದನ್ನು ಹೇಗೆ ನಾವು ರಿಪೇರಿ ಮಾಡ್ಬೋದು ಅಂತ. ಓಕೆನಾ? ಸೊ ಇವಾಗ ನೋಡಿ, ಅಂದರೆ ಈಗ ಈ ಕೆಲವೊಂದು ಈ ಥರ ಬ್ರ್ಯಾಂಡ್ಗಳಲ್ಲೆಲ್ಲ ಹೆಂಗಿರುತ್ತೆ ಅಂದರೆ, ಸೈಜ್ ವೈಸ್ ಇರುತ್ತೆ, ಸ್ಮಾಲು ಆ ಥರ. ನಾವು ಸೈಜ್ ವೈಸ್ ಸ್ಮಾಲು ಮೀಡಿಯಮ್ ಅಂತ ತೊಗೊಂಡು ವೇರ್ ಮಾಡ್ಬೋದು, ಆಯಿತಾ? ಬಟ್ ಇವಾಗ ಕೆಲವೊಂದು ಅದೇ ನಿಮ್ಗೆ ಇವಾಗ ಹೇಳಿದೆ, ನಾರ್ಮಲ್ ಶಾಪಲ್ಲಿ ಸಿಗೋದು ಬರೆದಿರ್ತಾರೆ ಸ್ಮಾಲು ಎಮ್ ಅಂತ ಅಥವಾ ಮೀಡಿಯಮ್ ಅಂತ, ಆದರೆ ಕರೆಕ್ಟಾಗಿ ಫಿಟ್ಟಿಂಗ್ ಇರೋದಿಲ್ಲ. ಬಾಡಿಗೆ ಹಾಕಿದ ಮೇಲೆ ನಮಗೆ ಕರೆಕ್ಟ್ ಫಿಟ್ಟಿಂಗ್ ನೋಡಿಕೊಂಡು ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ. ಸೊ ಹಾಗೆ ಅಂಥ ಟಾಪ್ಗಳು ನಾನು ಮೇನಾಗಿ ಅಂಥ ಟಾಪೇ ಹೇಳ್ತಿರೋದು. ಈ ಥರ ಟಾಪ್ಗಳೆಲ್ಲ ನಮಗೆ ಸೈಜ್ ಸಿಗುತ್ತೆ, ಜೊತೆಗೆ ನಾವು ಅಲ್ಲಿ ಕೂಡ ಟ್ರಯಲ್ ಮಾಡೇ ತಗೊಬಂದಿರ್ತೀವಿ. ಬಟ್ ಇಂಥ ಟಾಪ್ಗಳನ್ನು ನಮಗೆ ಟ್ರಯಲ್ ಮಾಡೋಕ್ಕೂ ಚಾನ್ಸಸ್ ಇರೋದಿಲ್ಲ ಶಾಪ್ಗಳೆಲ್ಲ. ಸೊ ಅಂಥ ಟೈಮಲ್ಲಿ ನಾವು ಹೇಗೆ ಅಲ್ಟ್ರೇಷನ್ನ ಮಾಡ್ಕೋಬೋದು. ಓಕೆನಾ? ಫಸ್ಟಾಗಿ ಸ್ಲೀವ್ ಲೆಂತು ಅಂದರೆ ಇದು 3/4 ಸ್ಲೀವ್ ಆಗಿರೋದ್ರಿಂದ ಇದು ಎಷ್ಟಿದೆ ಅಂತ ನೋಡ್ಕೊಳ್ಳಿ, ರೆಡಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಸೊ 5 ಇಂಚಿದೆ. ಹಾಗೆಯೇ ಆರ್ಮೋಲ್ ನೋಡೋಣ. ಅಂದರೆ ನಿಮಗೆ ಒಂದು ಸ್ಯಾಂಪಲ್ ಹೇಗೆ ಒಂದು ರೆಡಿ ಟಾಪ್ದು ತೊಗೋಬೇಕು ಅಂತ. ಈಗ ನಾನೇನು ತೋರಿಸಿದ್ದನ್ನಲ್ಲ, ಆ ಟಾಪಿನ ಮೆಷರ್ಮೆಂಟ್ ಬೇರೆ ಇದೆ, ಅದನ್ನು ನಾನು ಅದ್ರ ಪ್ರಕಾರನೇ ಹಾಕ್ತೆ. ಆದರೆ ಇದು ತೊಗೊಳ್ಳೋದು ಹೆಂಗೆ ಅಂದರೆ, ಸ್ಲೀವ್ದು ಫಿಟ್ಟಿಂಗ್ ನೋಡಿ, ಇದು ಆರ್ಮ್ ಹೋಲ್ ಫಿಟ್ಟಿಂಗು, ಕರೆಕ್ಟ್ ಫಿಟ್ಟಿಂಗ್. ಈಗ ನೋಡಿ, ನಾನು ರಾಂಗ್ ಸೈಡ್ ಇದು ರೈಟ್ ಸೈಡು, ಇದು ರಾಂಗ್ ಸೈಡಲ್ಲಿ ಇಟ್ಟು ಇಲ್ಲೇನಿದೆಯಲ್ಲ ನಮ್ಮ ಕಟ್ಟಿಂದ ಇದು ರೆಡಿ ಎಷ್ಟು ಬರುತ್ತೆ ಅಷ್ಟು ತೊಗೊಳ್ಳಿ. 8.5 ತನಕ ಇದೆ, 8 ಇದೆ. ಈ ರೌಂಡ್ ಬಂದುಬಿಟ್ಟು 8 ಇದೆ. ಸೊ ಅಷ್ಟೇ ಇದು ಕರೆಕ್ಟ್ ಇರುವಂಥ, ಅಂದರೆ ಎಷ್ಟು ರೆಡಿ ಅದು ಎಲ್ಲಿ ತನಕ ಹೊಲಿಗೆ ಬಂದಿದೆಯಲ್ಲ
ಅಲ್ಲಿಗೆ ತೊಗೊಳ್ಳಿ, ಮತ್ತು ಇದನ್ನು ತೊಗೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಂದುಬಿಟ್ಟು ಚೆಸ್ಟ್ ಪಾರ್ಟು. ಓಕೆ, ಅಂದರೆ ನಮ್ಮದು ಏನು ಹೊಲಿಗೆ ಸರಿಯಾಗಿ ಹೊಲಿಗೆ ಬಿದ್ದಿದೆಯಲ್ಲ ಅಲ್ಲಿಂದ ಅಲ್ಲಿ ತನಕ ತೊಗೊಳ್ಳಿ. ಚೆಸ್ಟ್ ಪಾರ್ಟ್ಗೆ ಇಲ್ಲಿಂದ ಲೈಟಾಗಿ ಹೇಳಿದಾಗ 18 ಬಂದಿದೆ. ಸೊ 18 ಹತ್ರ ತೊಗೊಳ್ಳಿ. ಜಸ್ಟ್ ಆದಮೇಲೆ ಈಗ ವೇಸ್ಟ್ ಎಲ್ಲಿ ಬರ್ತದೆ ಅಂದರೆ ನಮ್ಮ ಶೋಲ್ಡರ್ ಪಾರ್ಟ್ ಇರುತ್ತೆ, ಅಲ್ಲಿಂದ ಎಷ್ಟಿದೆ 15 ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಅಂದರೆ 14 or 15, ಸ್ವಲ್ಪ ಹೈಟ್ ಕಡಿಮೆ ಇದ್ದರೆ 14 ತೊಗೊಳ್ಬೋದು, ಸ್ವಲ್ಪ ಹೈಟ್ ಇದ್ದಾರೆ ಅಂದರೆ 15 ತನಕ ತೊಗೊಳ್ಬೋದು ನೀವು ಎಲ್ಲಿಂದ, ಶೋಲ್ಡರಿಂದ. ಓಕೆನಾ, ಅಲ್ಲಿಂದ ಹಿಡೀರಿ, ಶೋಲ್ಡರಿಂದ ಸ್ಟಿಚ್ ಏನಾಗಿದ್ದೀರ ಅಲ್ಲಿಂದ 14 ಅಂದರೆ 14 ಹಿಡಿತೀನಿ ಇಲ್ಲಿ, ಅಥವಾ 15 ಆದರೆ 15 ಹಿಡಿಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. 14 ಅಂದರೆ ಇಲ್ಲಿ ಬರುತ್ತೆ. ಈ ಮೆಷರ್ಮೆಂಟಲ್ಲೇ ಏನು ಮಾಡಬೇಕು, ಎಷ್ಟು ಬರುತ್ತೆ ನೋಡಿ, ಅವ್ರದ್ದು ಫಿಟ್ಟಿಂಗು ಎಲ್ಲಿದೆ ನೋಡಿ. ಓಕೆನಾ, ನೋಡಿತ್ತು, ಇದು 15 ಇದೆ ನೋಡಿ. ಓಕೆನಾ, 15 ಬಂದಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೈಡ್ ಕಟ್. ಇದು ಸೈಡ್ ಕಟ್ ಸ್ಲಿಟ್ ಆಗಿರ್ತದಲ್ವಾ, ಸೊ ಓಪನ್ ಸ್ಲಿಟ್ಟು ಇದು ಇವಾಗ ಹಿಡಿದು ನೋಡಿ. ಸೈಡ್ ಕಟ್ ಎಲ್ಲಿಂದ ಇದೆ ಅಲ್ಲಿಂದ. ಆ್ಯಕ್ಚುಲಿ ಸೈಡ್ ಕಟ್ಟು ಅಷ್ಟು ಫಿಟ್ಟಿಂಗ್ ಮಾಡೋಕ್ಕೆ ಕಷ್ಟ ಆಗ್ತದೆ, ಆದರೂ ಕೆಲವೊಂದು ಸರ್ತಿ ತುಂಬ ಲೂಸ್ ಇದ್ದರೂ ಚೆನ್ನಾಗಿರಲ್ಲ. ಬಟ್ ಸ್ಟಿಲ್ ನೋಡ್ಕೊಳ್ಳಿ. 20 ಹಿಂಗಿದೆ ನೋಡಿ, 19 ಅಲ್ಲ 20 ಇದೆ. ಓಕೆನಾ, ಇದು 20 ಇದೆ. ಸೊ ಮೆಷರ್ಮೆಂಟ್ ತೊಗೊಳ್ಳೋದು ಈ ಥರ. ಸೊ ಫಸ್ಟಿಗೆ ನಾವು ಸ್ಲೀವು ಮತ್ತು ಆರ್ಮ್ ಹೋಲು ಮತ್ತು ಚೆಸ್ಟು, ವೇಸ್ಟ್ ಅಂದರೆ ಸೊಂಟದ ಅಳತೆ, ಮತ್ತು ಇಲ್ಲಿ ಯಾವುದು ಸೈಡ್ ಸ್ಲಿಟ್ಟಿಂದು ಅಳತೆ ತೊಗೊಂಡ್ವಿ. ಇದು ಅಳತೆ ತೊಗೊಳ್ಳೋ ಮೆಥಡು. ಓಕೆನಾ, ಇವಾಗ ನಾನು ಕಸ್ಟಮರ್ದು ಮೆಷರ್ಮೆಂಟನ್ನು ಇದು ಮಾಡ್ತೀನಿ. ಅವ್ರಿಗೆ ಏನಾಗಿದೆ, ಚೆಸ್ಟು ತುಂಬ ಲೂಸ್ ಇದೆ, ಆರ್ಮ್ ಹೋಲು ಚಿಕ್ಕದಿದೆ, ಅವರ ಮೆಷರ್ಮೆಂಟ್ಗೆ. ಅವ್ರ ಮೆಷರ್ಮೆಂಟ್ ಬೇರೆ ಇದೆ, ನಾನು ತೋರಿಸಿದ್ದು ನಿಮಗೆ ಇವಾಗ ಸ್ಯಾಂಪಲ್ ಅದು ಹೆಂಗೆ ತೊಗೊಳ್ಳೋದಂತ, ಅದು ರೆಡಿ ಆ ಥರ ತೊಗೊಳ್ಬೇಕಂತ, ಆಯಿತಾ. ಇವಾಗ ಅದನ್ನೇ ಹೇಳ್ತೀನಿ, ಮೆಷರ್ಮೆಂಟ್ ಚೇಂಜ್ ಇರುತ್ತೆ. ಈಗ ಇವ್ರದ್ದು ಏನಾಗಿದೆ ಅಂದರೆ ಶೋಲ್ಡರ್ ಕೂಡ ಜಾಸ್ತಿ ಇದೆ, ಲೈಕ್ ಅಷ್ಟು ಜಾಸ್ತಿ ಇದ್ದರೆ ಅವರಿಗೆ ಆ ಏನು ಶೋಲ್ಡರ್ ಪಾಯಿಂಟ್ ಇರುತ್ತಲ್ಲ ಅಲ್ಲಿಂದ ಕೆಳಗೆ ಇಲ್ಲಿ ಜಾರ್ತಾ ಇದೆ, ಹಾಗಾಗಿ ಅದನ್ನು ಕೂಡ ಕಟ್ ಮಾಡಬೇಕು. ಮತ್ತು ಆರ್ಮ್ ಹೋಲ್ನ ಸ್ವಲ್ಪ ದೊಡ್ಡದು ಮಾಡ್ಕೋಬೇಕು. ಹೇಳಿದಾನೆ ಆರ್ಮ್ ಹೋಲ್ ಟೈಟ್ ಆಗ್ತಿದೆ, ಬಟ್ ನಾವು ಎಷ್ಟೇ ಫಿಟ್ಟಿಂಗ್ ಹಿಡಿದಾಗ್ಲೂ ಆರ್ಮ್ ಹೋಲ್ ಟೈಟ್ ಆಗ್ತಿದೆ. ಚೆಸ್ಟ್ ಲೂಸೇ. ಚೆಸ್ಟ್ ಬಂದುಬಿಟ್ಟು ಫುಲ್ ಚೆಸ್ಟ್ ನೋಡಿ ಒಂದ್ಸತಿ, ಹೀಗೆ ಎಲ್ಲ ಓಪನ್ ಮಾಡಿರ್ತೀರಲ್ಲ. ಸೊ ಇಲ್ಲಿ ನೋಡಿ 24 ಬರ್ತಾ ಇದೆ, ಸೊ 24 ಬರ್ತಾ ಇದೆ. 24 ಅಂದರೆ ನನಗೆ ಬೇಕಾಗಿರೋದು 20 ಬೇಕು. ಅಂದರೆ ಇಲ್ಲಿ ಎಕ್ಸ್ಟ್ರಾ ಎಷ್ಟು ಉಳೀತು, 1 2 3 4 ಇಂಚು ಎಕ್ಸ್ಟ್ರಾ ಉಳೀತು, ಹೌದಾ. ಸೊ 4 ಇಂಚು ಎಕ್ಸ್ಟ್ರಾ ಅಂದರೆ ಇಲ್ಲಿ 2 ಇಂಚು ಇಲ್ಲಿ 2 ಇಂಚನ್ನ ಮಾರ್ಕ್ ಮಾಡಬೇಕು ಅಂತ ಅರ್ಥ. ಇದೇ ಥರನೇ ವೇಸ್ಟ್ ಹತ್ರನೂ ಹಾಗೆ ಮಾಡಬೇಕು, ಹಾಗೆ ಹಿಪ್ ಅಂದರೆ ಸೈಡ್ ಕಟ್ ಹತ್ರನೂ ಅದೇ ಥರನೇ ಹಿಡಿಬೇಕು. ಓಕೆನಾ. ಸೊ ಇಲ್ಲಿ ಏನಂದರೆ ಈಗ ನೋಡಿ ಅದೇ ಥರನೇ ಮಾಡಬೇಕು, ಮೆಷರ್ಮೆಂಟ್ ಚೇಂಜ್ ಆಗ್ತದೆ. ಮಾಡೋ ಮೆಥಡ್ ಸೇಮ್. ಟೋಟಲ್ ಈ ಮೂಲೆಯಿಂದ ಈ ಮೂಲೆಗೆ ಎಷ್ಟಿದೆ ತಗೊಳ್ಳಿ. ನಮ್ಮ ರೆಡಿ ಅವ್ರಿಗೆ ಬೇಕಾಗಿರೋದು 20 ಚೆಸ್ಟ್ ಬೇಕಾಗಿರೋದು, ಅದನ್ನು ಎಷ್ಟು ಎಕ್ಸ್ಟ್ರಾ ಬಂತು ನಾನು ನೋಡಿ ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಮತ್ತು ಹೆಂಗೆ ಈ ಥರ ಫೋಲ್ಡಿಂಗ್ಸ್ ಎಲ್ಲ ಬೇಡ, ಹೀಗೆ ಇಟ್ಕೊಂಬೇಡಿ, ಈಸಿ ಆಗುತ್ತೆ ನಿಮಗೆ. ಸೊ ಅಲ್ಲಿಗೆ ನಮ್ಮದು 2 ಇಂಚು ನಮಗೆ ಇಲ್ಲಿ ಹಿಡಿಲೇಬೇಕು, ಅವರೇ ಚೆಸ್ಟ್ ಕರೆಕ್ಟಾಗಿ ಕುತ್ಕೋಬೇಕಂದ್ರೆ, ಆಯಿತಾ. ಹಾಗೆ 2 ಇಂಚ್ ಹಿಡಿಬೇಕು ಈ ಕಡೆ ಮತ್ತು ಈ ಕಡೆ, 2 ಸೈಡು 2 ಇಂಚ್ ಹಿಡಿಲೇಬೇಕು. ಬಟ್ ಆರ್ಮೋಲ್ ನಮಗೆ ಎಷ್ಟು ಬೇಕಾಗಿರುತ್ತೆ 8.5. ಸೊ ಚೆಕ್ ಮಾಡ್ಕೊಳ್ಳೋಣ. ನಾವು ಆರ್ಮೋಲ್ ಹಿಡಿದಾಗ ಅವ್ರಿಗೆ ಬರೀ 7 ಬರ್ತಾಯಿದೆ, ಬಟ್ ನನಗೆ 8.5 ಬರಬೇಕು. ಸೊ ನಾವು 8.5 ಏನಾದರೂ ಮಾರ್ಕ್ ಮಾಡ್ಕೊಳ್ಳೋಕೆ ಹೋದರೆ 8.5 ನಾನು ಈಗ ನೋಡ 8.5 ಮಾರ್ಕ್ ಮಾಡೋಕ್ಕೆ ಹೋದರೆ ಇಲ್ಲಿಂದ ಇಲ್ಲಿ ಬಂದು ಮುಟ್ಟುತ್ತೆ. ಓಕೆನಾ. ಓಕೆ, ನಮ್ಗೆ ಆರ್ಮೋಲ್ ಏನಾದರೂ ಲೂಸ್ ಇಡುವ ಅಂತ ಹೇಳಿದರೆ ಚೆಸ್ಟ್ ಲೂಸ್ ಆಗಿಬಿಡುತ್ತೆ, ಹಾಗಾಗಿ ತುಂಬ ಲೂಸ್ ಆಗುತ್ತೆ. ಲೂಸ್ ಅಲ್ಲ, ತುಂಬ ಲೂಸ್ ಆಗುತ್ತೆ. ಸೊ ಹಾಗಿದ್ದಾಗ ಆರ್ಮೋಲ್ನ ಕಟ್ ಮಾಡ್ಕೋಬೇಕು. ಎಷ್ಟು ಇಂಚಿಗೆ ಹೆಂಗೆ ಕಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಫಸ್ಟಿಗೆ ಅವ್ರಿಗೇನು ಪ್ರಾಬ್ಲಮ್ ಇದೆ, ಶೋಲ್ಡರಲ್ಲಿ ಪ್ರಾಬ್ಲಮ್ ಇದೆ. ಸೊ ಅವರಿಗೆ ರೆಡಿ ಇದು ಬಂದುಬಿಟ್ಟು ನೋಡಿ ಇವಾಗ 6 ಇದೆ, ಅಷ್ಟೆಲ್ಲ ಬೇಕಾಗಿರಲ್ಲ. ಓಕೆನಾ. ಆವಾಗ ಅದು ಸ್ಲೀವ್ ಅಟ್ಯಾಚ್ ಆಗಿ ಇಲ್ಲಿತ್ತು, ಅಂದರೆ ಅವ್ರಿಗೆ ಆಲ್ರೆಡಿ 5 ಬಂದಿತ್ತು. 4 ಅವ್ರಿಗೆ ಸರಿ ಇದೆ, 4ರಿಂದ 4.5 ಕರೆಕ್ಟ್ ಇದೆ. ಸೊ 4.5 ಅಂದರೆ 5 ಇಂಚು
4 ರೆಡಿ ಬರಲಿ, 5 ಇಂಚ್ 0.5 ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ. ಸೊ 5 ಇಂಚ್ ತೊಗೊಳ್ತೀನಿ ಈ ಶೋಲ್ಡರಿಂದ ಇಲ್ಲಿಗೆ 5 ಇಂಚ್ ತೊಗೊಳ್ತೀನಿ ಹೀಗೆ, ಓಕೆನಾ. ನೆಕ್ಸ್ಟ್ ಇಲ್ಲಿಂದ ಸ್ಟ್ರೇಟಾಗಿ ಆಲ್ರೆಡಿ ಇಲ್ಲಿ 6.5 ಇದೆ. ಸೊ ಇನ್ನೊಂದು ಅರ್ಧ ಇಂಚನ್ನು ಜಾಸ್ತಿ ತೊಗೊಳ್ತೀನಿ. ಇಲ್ಲಿ ಒಂದು ಅರ್ಧ ಇಂಚು ಜಾಸ್ತಿ ತೊಗೊತೀನಿ. ಇಲ್ಲಿಗೆ ಆರ್ಮೋಲ್ ನೋಡಿ ಆಲ್ರೆಡಿ ದೊಡ್ಡದಾಯಿತು. ಓಕೆ, ಈಗೀಗ ಇಲ್ಲಿಂದ ಒಂದು ಇಂಚ್, ಯಾಕೆಂದರೆ ಆಲ್ರೆಡಿ ಸುಮಾರು ದೊಡ್ಡದಿದೆ, 1 ಇಂಚ್ ತೊಗೊಳ್ಳಿ ಸಾಕು. ಈ ಫ್ರಂಟ್ ಶೇಪಲ್ಲಿ ಹಾಕ್ತಾ ಇರೋದು 1 ಇಂಚ್ಗೆ ಈ ಥರ ಮಾರ್ಕ್ ಮಾಡಿ. ಓಕೆ, ಈಗ ಒಂದು ಶೇಪ್ ಕೊಡಿ. ಇಲ್ಲಿ 1 ಇಂಚ್ ಇಟ್ಟರೆ ಸಾಕು, ಆಮೇಲೆ ಶೇಪ್ ಕೊಡಿ. ಈಗ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ನೋಡಿ, ಇದು ಇಲ್ಲಿ ಬರಬೇಕು 8.5. ಬಂತಲ್ವಾ, ಕರೆಕ್ಟಾಗಿ ಇಲ್ಲಿ ಬಂದು ನಿಂತಿದೆ ನೋಡಿ, ಹೌದಾ. ಸೊ ದ್ಯಾಟ್ ಇದು ಕರೆಕ್ಟಾಗಿದೆ ಅಂತ ಅರ್ಥ. ಅಂದರೆ ನಾನು ತೊಗೊಂಡಿರೋ ಆರ್ಮ್ ಹೋಲ್ ಲೆಂತ್ ಎಷ್ಟಿದೆ, ಇಲ್ಲಿಂದ ಇಲ್ಲಿಗೆ ಹತ್ತತ್ರ 7-6.25 ಥರ ಇದೆ. ಇದನ್ನು ಕರೆಕ್ಟಾಗಿದೆ. ಸೊ ಈಗೇನು ಮಾಡ್ಕೊತೀರಾ, ಇವೆರಡನ್ನೂ ಒಟ್ಟಿಗೆ ಸೇರಿಸ್ಕೊಳ್ಳಿ. ಅಂದರೆ ಎರಡೂ ಸೈಡನ್ನು ಒಟ್ಟಿಗೆ ಸೇರಿಸ್ಕೊಂಡು ಕಟ್ ಮಾಡಿ. ಹಾಗೆ ಕಟ್ ಮಾಡೋಕ್ಕೆ ಹೋಗಬೇಡಿ, ಒಂದೇ ಸತಿನೂ ಆಗುತ್ತೆ ಮತ್ತು ಎರಡೂ ಈಕ್ವಲ್ ಆಗಿ ಬರ್ತದೆ. ಈ ಥರ ಎರಡು ಹಿಂಗೆ ಇಟ್ಕೊಳ್ಳಿ ನೀಟಾಗಿ. ಇಷ್ಟಾದಮೇಲೆ ಈಗ ಇದನ್ನು ಕಟ್ ಮಾಡಿ. ಸೊ ಇಲ್ಲಿಗೆ ಎರಡು ಕೂಡ ಸರಿ ಹೋಯಿತು. ಇವಾಗ ನಮಗೆ ಸ್ಲೀವ್ ಅಟ್ಯಾಚ್ ಮಾಡೋದು. ಸ್ಲೀವ್ ಏನಾಗಿರುತ್ತೆ ಆಲ್ರೆಡಿ ಸಣ್ಣಕ್ಕಿರೋದ್ರಿಂದ ಚಿಕ್ಕದಿರುತ್ತೆ ಅದರದ್ದು ಈ ವಿಡ್ತ್ ಭಾಗ. ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಸರಿ ಬರ್ತದ ಅಂತ. ಓಕೆ, ಒಂದು ಚೂರು ಪ್ರಾಬ್ಲಮ್ ಇಲ್ಲ, ಸರಿ ಇದೆ. ಇಲ್ಲಿಂದ ಇಲ್ಲಿಗೆ ಅಂದರೆ ಕರೆಕ್ಟ್ ಇದೆ. ಸ್ಲೀವ್ ಕೂಡ ಸರಿ ಇದೆ, ಸ್ಲೀವ್ ಏನು ಪ್ರಾಬ್ಲಮ್ ಇರಲಿಲ್ಲ. ಜಸ್ಟ್ ಆರ್ಮೋಲ್ ಅಷ್ಟೇ, ಈ ಕುರ್ತಿ ಆರ್ಮೋಲ್ ಅಷ್ಟೇ. ಓಕೆನಾ, ಅದು ವಿಡ್ತ್ ಸರಿ ಬಂತಂತ ನೋಡಿಕೊಂಡೆ. ಈಗ ಇನ್ಕೆ ಸರಿ ಬಂದಿಲ್ಲ ಅಂದರೆ ಬೇರೆ ಬಟ್ಟೆ ಅಥವಾ ಇದೇ ಕಲರ್ ಬಟ್ಟೆಯಲ್ಲಿ ಅಟ್ಯಾಚ್ ಮಾಡ್ಕೊಂಡು ಮಾಡಬೇಕಿತ್ತು, ಬಟ್ ಕರೆಕ್ಟಾಗಿದೆ. ಈಗ ಮೆಷರ್ಮೆಂಟ್ನ ನೋಡೋದು. ಈಗ ಆಲ್ರೆಡಿ 2 ಇಂಚು ನಿಮಗೆ ಈಗ ಗೊತ್ತಾಯಿತು, ಚೆಸ್ಟ್ ಹತ್ರ 2 ಇಂಚ್ ಬಿಡಬೇಕು ಅಂತ. ಬಟ್ ವೇಸ್ಟ್ ಹತ್ರ ಎಷ್ಟು ಬಿಡಬೇಕು ಅಂತ ಇನ್ನೂ ಗೊತ್ತಿಲ್ಲ. ಓಕೆ, ಈಗ ಚೆಸ್ಟ್ ಮೆಷರ್ಮೆಂಟ್ ಆಯಿತು. ಈಗ ವೇಸ್ಟ್ ಮೆಷರ್ಮೆಂಟ್ ನೋಡೋಣ. ಸೊ ವೇಸ್ಟಲ್ಲೂ ಹಾಗೆ ಹೇಳಿದ್ದೀನಿ ನಾನು, ಮೆಷರ್ಮೆಂಟ್ ತೊಗೊಳ್ಳುವಾಗ ಶೋಲ್ಡರಿಂದ ತೊಗೋಬೇಕಂತ. ಇಲ್ಲಿಂದ ಶೋಲ್ಡರಿಂದ ತೊಗೊಂಡಿದ್ದೀನಿ 15 ತನಕ. ಸ್ವಲ್ಪ ಹೈಟ್ ಇರೋದ್ರಿಂದ 15 ಇಲ್ಲಿ ಬರುತ್ತೆ 15 ಇದು ಮಾರ್ಕಿಂಗು. ಇದೇ ಲೈನಲ್ಲಿ ನಾವು ಟೋಟಲ್ ಇಲ್ಲಿಂದ ಇಲ್ಲಿಗೆ ಹಿಡಿದ್ಬಿಡಿ. ಎಷ್ಟಿದೆ 23 ಇದೆ. ಅದು ನಮ್ಗೆ ಅವ್ರದ್ದು ಮೆಷರ್ಮೆಂಟ್ ಬೇಕಾಗಿರೋದು 18 ಅಂದರೆ 18. ಸೊ ಎಷ್ಟು ಎಕ್ಸ್ಟ್ರಾ ಬಂತು ನೋಡಿ, 2 3 4 5 ಎಕ್ಸ್ಟ್ರಾ ಬಂದಿದೆ. ಅಂದರೆ 5 ಅಂದರೆ 5ನ ಅರ್ಧ ಮಾಡಬೇಕು, 2.5. ಓಕೆ, ಅದನ್ನು ನಾನು ಇಲ್ಲಿ ಹಿಡಿತೀನಿ. ಓಕೆ, ನಿಮಗೆ ಓಕೆ ಇನ್ನೂ ಸ್ವಲ್ಪ ಚೂರು ಲೂಸ್ ಇರಲಿ ಅಂದರೆ ಬೇಕಾದರೆ ನೀವು 2 ಇಡ್ಬೋದು, ಪ್ರಾಬ್ಲಮ್ ಇಲ್ಲ. ಸೊ ನನಗೆ ಅವ್ರದ್ದು ಎಷ್ಟಿದೆಯೋ ಅಷ್ಟು ಇಡ್ತಾಯಿದ್ದೀನಿ. 2.5 ಇದೆ. ಈ ವೇಸ್ಟಲ್ಲಿ ಮಾತ್ರ ಅಷ್ಟಿದೆ, ಚೆಸ್ಟಲ್ಲಿ 2 ಇದೆ. ಫಿಟ್ಟಿಂಗ್ ವೈಸ್ ಇದು 2.5 ಇದೆ. ಹಾಗೆಯೇ ಸೈಡ್ ಕಟ್ಟು. ಸೊ ಸೈಡ್ ಕಟ್ ಆಲ್ರೆಡಿ ಸೈಡ್ ಕಟ್ ಇದನ್ನು ಮಾಡಿದ್ದಾರೆ. ಸೊ ಹಾಗಾಗಿ ನೋಡ್ತೀನಿ ನಾನು ಹೆಂಗೆ ಎಷ್ಟು ಬರುತ್ತೆ ಅಂತ. ತುಂಬ ಇದ್ದರೆ ಇದನ್ನು ಕೂಡ ತೆಗೆದು ಫೋಲ್ಡ್ ಮಾಡಬೇಕಾಗ್ತದೆ. ಸೊ ಚೆಕ್ ಮಾಡ್ತೀನಿ ಒಂದು ಸತಿ. ಸೊ ರೆಡಿ ಬಂದುಬಿಟ್ಟು 23 ಇದೆ, ಅವ್ರದ್ದು 21. ಅಂದರೆ 1 ಇಂಚ್ ಅಷ್ಟೇ ಮಾಡೋದು, ಜಾಸ್ತಿ ಏನಿಲ್ಲ. ಹಾಗಾಗಿ ತೊಂದರೆ ಇಲ್ಲ. ಇಲ್ಲಿ 1 ಇಂಚ್ ಹಾಕಿ ಮತ್ತು ಇದನ್ನು ಈ ಥರ ಕನೆಕ್ಟ್ ಮಾಡ್ಬೋದು ಆರಾಮಾಗಿ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಹೇಗೆ
ಅಟ್ಯಾಚ್ ಮಾಡೋದಂತ ನೋಡಿ. ಸೊ ಈಗ ಇಲ್ಲೇನಿದೆಯಲ್ಲ 2 ಇಂಚ್ ಮಾರ್ಕ್ ಮಾಡಿದ್ವಿ, ಹಾಗೆ ಎಲ್ಲೂ ಕೂಡ 2 ಇಂಚು. ಸೊ ಈ ಥರ ಒಂದು ಟೇಪಲ್ಲೇ ಹೆಲ್ಪಿಂದ ಈ ಥರ ಲೈನ್ ಹಾಕ್ಕೊಳ್ಳಿ. ಇಲ್ಲಿಂದ ಎಲ್ಲಿ ಕನೆಕ್ಟ್ ಆಗ್ತಾ ಇದೆಯಲ್ಲ ಅಲ್ಲಿಗೆ 2 ಇಂಚ್ ನೀವೇನು ಮಾರ್ಕ್ ಮಾಡಿದ್ರಲ್ಲ ಈ ಥರ ತಿರುಗಿಸ್ಕೊಳ್ಳಿ, ಹೀಗೆ ಕನೆಕ್ಟ್ ಮಾಡಿ. ಸೊ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಹಾಕ್ತೀವಿ. ಆಮೇಲೆ ಪಕ್ಕದಲ್ಲಿ ಒಂದು ಅರ್ಧ ಇಂಚ್ ಬಿಟ್ಟಿಗೆ ಒಂದೊಂದು ಸ್ಟಿಚ್ ಹಾಕ್ತಾ ಹೋದ್ರೆ ಆಯ್ತು. ಅದಕ್ಕಿಂತ ಮುಂಚೆ ಸ್ಲೀವ್ ಕೂಡ ಅಟ್ಯಾಚ್ ಮಾಡಬೇಕು. ಹಾಗೆ ಹಿಂದೆ ಕೂಡ ಹಾಗೆ ಈ ಸೈಡ್ ಇನ್ನೊಂದು ಸೈಡ್ ಇದೆಯಲ್ಲ ಇನ್ನೊಂದು ಸೈಡ್ ಕೂಡ ಅದೇ ಥರನೇ ಮಾಡಬೇಕು. ವೇಸ್ಟಲ್ಲಿ 2.5, ನೆಕ್ಸ್ಟ್ ಇಲ್ಲಿ ಒಂದಿದೆ, ಇಲ್ಲಿ ಬರುತ್ತೆ. ಸೊ ಇದನ್ನು ಈ ಥರ ಕನೆಕ್ಟ್ ಮಾಡ್ಕೊಂಡು ಸೊ ಇದು ಫಿಟ್ಟಿಂಗ್ ಲೈನು ಇಷ್ಟೇ, ಏನಿಲ್ಲ. ಸ್ಲೀವ್ ಅಟ್ಯಾಚ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿಗೆ ಫಿಟ್ಟಿಂಗ್ ಮಾಡಿಕೊಂಡ್ರೆ ಆಯಿತು. ಸೊ ಟಾಪು ರೆಡಿ ಆಗಿಬಿಡುತ್ತೆ. ಓಕೆನಾ? ಓಕೆ, ಇವಾಗ ಇದನ್ನು ಸ್ಟಿಚಿಂಗ್ ಮಾಡೋದು ಕೂಡ ತೋರಿಸ್ತೀನಿ. ಹಾಂ, ಇಲ್ಲಿ ಇವಾಗ ನಾನು ಆವಾಗ ರಾಂಗ್ ಸೈಡಲ್ಲಿ ನಿಮಗೆ ಮಾರ್ಕಿಂಗನ್ನು ತೋರಿಸಿದ್ದೆ. ಬಟ್ ಸ್ಲೀವ್ ಅಟ್ಯಾಚ್ ಒಂದು ಮಾಡೋದು ಇದೆಯಲ್ಲ, ಸೊ ಸ್ಲೀವ್ ಅಟ್ಯಾಚ್ ಮಾಡೋದು ತೋರಿಸ್ತೀನಿ. ಫಸ್ಟಿಗೆ ನಿಮ್ಮ ಕುರ್ತಿನ ರೈಟ್ ಟರ್ನ್ ಮಾಡ್ಕೊಳ್ಳಿ. ಸೊ ಇದು ಸೆಂಟರ್ ಶೋಲ್ಡರ್ ಪಾಯಿಂಟ್, ಅಂದರೆ ಸೈಡ್ ಶೋಲ್ಡರ್ ಅಂತೀವಲ್ಲ, ಇದನ್ನ ಇಟ್ಕೊಳ್ಳಿ. ಇದ್ರ ಮೇಲೆ ಈಗ ಸ್ಲೀವನ್ನ ಇಟ್ಟು ಅಟ್ಯಾಚ್ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಥರ ಸೆಂಟರ್ ಇರುತ್ತೆ. ಯಾವುದು ಒಂದು ಸ್ಲೀವ್ ತೊಗೊಳ್ಳಿ. ಸ್ಲೀವ್ ತೊಗೊಂಡು ಇದು ಮಿಡಲ್ ಇರುತ್ತಲ್ಲ, ಅಂದರೆ ಸ್ಲೀವ್ ಬಂದುಬಿಟ್ಟು ರಾಂಗ್ ಸೈಡೇ ಇರುತ್ತೆ, ರೈಟ್ ಏನಿರಲ್ಲ. ಹಿಂಗೆ ತಿರುಗಿಸ್ಕೋಬೇಕಂತ ಏನಿಲ್ಲ, ಬಟ್ ಇದು ರೈಟ್ ಪಾರ್ಟ್, ಇದು ಸ್ಲೀವಿನ ರೈಟ್ ಪಾರ್ಟು, ಇವೆರಡೂ ಸೆಂಟರನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದು ಮತ್ತು ಇದ್ರ ಸೆಂಟರ್ ಎರಡೂ ಸೇರಿಸಿ ಹೊಲ್ದ್ಬಿಡಿ. ಸೊ ಒಂದು 0.3 ಅಷ್ಟು ಬಂದರೆ ಸಾಕು, ಅಥವಾ ಅರ್ಧ ಇಂಚಷ್ಟು ಹೊಲಿದ್ರೆ ಸಾಕು. ಸೊ ರೈಟ್ ಮೇಲೆ ರೈಟ್ ಇಟ್ಕೊಂಡು ಹೊಲಿತಾ ಹೋಗಿ, ಕನ್ಫ್ಯೂಷನ್ ಇರಲ್ಲ. ಸ್ಲೀವ್ ಈ ಸೈಡ್ ಇರಬೇಕು. ಸೊ ಇದು ಆರ್ಮ್ ಹೋಲ್ ವಿಡ್ತ್ ಅಥವಾ ಸ್ಲೀವ್ ವಿಡ್ತ್ ಅಂತೀವಿ, ಈ ಪಾರ್ಟು ಮತ್ತು ಆರ್ಮ್ ಹೋಲು, ಕುರ್ತಿ ಆರ್ಮ್ ಹೋಲು ಎರಡನ್ನೂ ಮ್ಯಾಚ್ ಮಾಡಿ ಹೊಲಿರಿ. ಎಷ್ಟಾಯಿತು? ನೆಕ್ಸ್ಟ್ ಈ ಪಾರ್ಟು ಇನ್ನೊಂದು ಪಾರ್ಟ್, ಅಂದರೆ ಒಂದು ಸೈಡ್ ಹೊಲ್ದಾಯಿತು. ಸೊ ಈಗ ಇನ್ನೊಂದು ಸೈಡು ಉಲ್ಟಾ ಹಿಂಗೆ ತಿರ್ಸ್ಕೊಳ್ಳೋದನ್ನು, ಅಂದರೆ ಸ್ಲೀವ್ ಇದು ರೈಟ್, ಇದು ಅದರ ಕುರ್ತಿ ರೈಟ್, ಇದು ಎರಡನ್ನೂ ಇಟ್ಕೊಂಡು ಹೊಲಿವಿ. ಸ್ವಲ್ಪ ಇಲ್ಲಿ ಇದು ಫುಲ್ ಓಪನ್ ಇಲ್ಲಲ್ಲ ಸ್ಲೀವ್, ಅದಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆದಂಗೆ ಆಗುತ್ತೆ, ಈಸಿಯಾಗಿ ಬರೋದಿಲ್ಲ. ಸ್ವಲ್ಪ ನೋಡಿ, ಈ ಥರ ಸ್ವಲ್ಪ ಕಷ್ಟ ಆಗ್ತದೆ, ಬಟ್ ರಿಸಲ್ಟ್ ನಾನು ತೋರಿಸ್ತೀನಿ. ಇಟ್ಕೊಂಡು ಸ್ಟಿಚ್ ಆಗಿದೆ ನೋಡಿ, ತೋರಿಸ್ತೆ. ಇದು ಒಂದೇ ಸ್ಟಿಚ್ ಹಾಕಿದ್ದೀನಿ, ಇನ್ನೊಂದು ಸ್ಟಿಚ್ ಹಾಕೋದಿರುತ್ತೆ.
ಒಂದ್ಸರಿ ತೋರಿಸ್ಬಿಡ್ತೀನಿ. ಹಾಗೆ ಇನ್ನೊಂದು ಸ್ಲೀವ್ ಕೂಡ ಸೇಮ್ ಹಾಗೆ ಮಾಡಿದ್ರಾಯ್ತು, ಹೊಲಿದ್ರಾಯ್ತು. ರೈಟ್ ಮೇಲೆ ರೈಟ್ ಇಟ್ಕೊಂಡು ಹೊಲಿದ್ರಿ ಅಂದರೆ ಕುರ್ತಿನ ರೈಟ್ ಇದು ಮಾಡ್ಕೊಳ್ಳಿ ಅಷ್ಟೇ. ನೋಡಿ, ಸೊ ಸ್ಲೀವ್ ಅಟ್ಯಾಚ್ ಆಯಿತು. ಇನ್ನೊಂದು ಸ್ಟಿಚ್ ಹಾಕಬೇಕು ಕರೆಕ್ಟಾಗಿ, ಆವಾಗಿದೆ ಇದೆಲ್ಲ ಸರಿ ಹೋಗುತ್ತೆ. ಇದು ನೋಡಿಕೊಂಡು ಹಾಕ್ತಾನೆ. ಇಲ್ಲಿಂದ ಹಾಫ್ ಹಾಕಿದ್ದಲ್ಲ, ಸೊ ರೌಂಡಾಗಿ ಇನ್ನೊಂದು ಸ್ಟಿಚ್ ಹಾಕ್ಬಿಟ್ರೆ ಇದು ಸ್ಲೀವ್ ಮುಗೀತು. ಈ ಕಡೆ ಕೂಡ ಅದೇ ಥರ ಹಾಕಿದರೆ ಆಯಿತು. ಸೊ ಈಗ ಸ್ಲೀವ್ ನೋಡಿ ಅಟ್ಯಾಚ್ ಆಯಿತು. ಸ್ಲೀವ್ ನೋಡಿ ಅಟ್ಯಾಚ್ ಆಗಿದೆ. ಇವಾಗ ಏನು ಮಾರ್ಕ್ ಇದೆಯಲ್ಲ, ಇನ್ನು ಸ್ಲೀವ್ ಏನು ಫಿಟ್ಟಿಂಗ್ ಬೇಡ, ಕರೆಕ್ಟ್ ಇದೆ ಅವರಿಗೆ. ಜಸ್ಟ್ ಇದನ್ನು ಇಲ್ಲಿ ತನಕ ಕನೆಕ್ಟ್ ಮಾಡಿದರೆ ಆಯಿತು. ನಾವೇನು 2 ಇಂಚ್ಗೆ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಂದ ಈ ಥರ ಸ್ಲೀವ್ ಕನೆಕ್ಟ್ ಮಾಡಿ ಹಾಕ್ಬಿಡಿ ಸ್ಟಿಚ್ ಆನ್ ಫುಲ್ಲು. ಇಲ್ಲಿಂದ ಇಲ್ಲಿ ತನಕ ಸ್ಟಿಚ್ ಹಾಕಿ ಈ ಲೈನ್ ಮೇಲೆ ಸ್ಟಿಚ್ ಹಾಕ್ಬಿಟ್ರೆ ಆಯಿತು. ಸೊ ನೋಡಿ ನೀಟಾಗಿ ಎಲ್ಲ ಆಯಿತು. ಸ್ಟಿಚಿಂಗ್ ಆಗಿ ಸೈಡ್ ಕಟ್ ಕೂಡ ರೆಡಿಯಾಗಿದೆ. ಸೊ ಎಲ್ಲ ಆಯಿತು, ಫಿಟ್ಟಿಂಗ್ ಎಲ್ಲ ಆಯಿತು. ಸ್ಲೀವ್ ಅಟ್ಯಾಚ್ ಆಯಿತಲ್ಲ, ಅದು ಮಾರ್ಕಿಂಗ್ ಪ್ರಕಾರ ನಾನು ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡು ಮಾರ್ಕಿಂಗ್ ಪ್ರಕಾರ ಫಿಟ್ಟಿಂಗ್ ಹಿಡಿತಾ ಹೋದೆ ಅಷ್ಟೇ, ಮುಗೀತು. ಅದರಿಂದ 2-3 ಸ್ಟಿಚ್ ಹಾಕ್ಬಿಟ್ರೆ ಆಯಿತು. ಈ ಥರ 1-2-3 ಈ ಥರ ಸ್ಟಿಚ್ ಹಾಕಿ, ಓಕೆ.